ಅಂಡ್ ಅಭಿಷೇಕ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ನಾನು ಡೆಲ್ಲಿಗೆ ಹೋಗ್ತೀನಿ, ಡೆಲ್ಲಿಯಲ್ಲಿ ಈ ವಿಚಾರವನ್ನು ಕೇಳೋದಕ್ಕೆ. ಅಂಡ್ ವೀಕ್ಷಕರ, ಒಂದು ನೆನಪಿಟ್ಕೊಳ್ಳಿ, ಇವತ್ತು ಕುಮಾರಸ್ವಾಮಿ ಅವರ ಜೊತೆಗಿನ ಈ ಭೇಟಿ ಇದೆಯಲ್ಲ, ಇವತ್ತು ಫೋಟೋ ಹೊರಗೆ ಬಂದಿರಬಹುದು. ಇದು ಮೊದಲ ಭೇಟಿ ಅಲ್ಲ, ನೆನಪಿಟ್ಕೊಳ್ಳಿ ವೀಕ್ಷಕರೇ, ಇದು ಎರಡನೇ ಅತಿ ದೊಡ್ಡ ಭೇಟಿ ಕುಮಾರಸ್ವಾಮಿ ಮತ್ತು ಸತೀಶ್ ಜಾರಕಿಹೊಳಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ. ಒಂದು ವರ್ಷದ ಹಿಂದೆ ಈ ಮಾತನ್ನು ಹೇಳಿದ್ದು, ಒಂದು ವರ್ಷದ ಹಿಂದೆನೇ ಇದಕ್ಕೊಂದು ಪ್ಲಾಟ್ಫಾರ್ಮ್ ರೆಡಿ ಆಗಿತ್ತು. ಈಗ ಹನಿ ಟ್ರ್ಯಾಪ್ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವ ಕಾರಣಕ್ಕಾಗಿ ಇದು ಮತ್ತೊಮ್ಮೆ ಬಹಳ ದೊಡ್ಡ ಮಟ್ಟದಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಕುಮಾರಸ್ವಾಮಿ ಅವರು ರಿಪಬ್ಲಿಕ್ ಕನ್ನಡ ಸ್ಟುಡಿಯೋಗೆ ಬಂದಾಗ ನಾವೇ ಪ್ರಶ್ನೆಯನ್ನು ಕೇಳಿದ್ವಿ, ಸರ್ ನೀವು ಡೆಲ್ಲಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿದ್ರಿ, ಆಗ ಅವರು ಹೇಳಿದಂತ ಮಾತು ಅದೇ, ಅವರು ನಾಯಕರು, ಅವರು ಸಚಿವರು, ನಾನು ಸಚಿವ, ಆ ಕಾರಣಕ್ಕಾಗಿ ಅಂತ ಹೇಳಿ. ಬಟ್ ಇಲ್ಲಿ ಇವತ್ತು ದೇವೇಗೌಡರನ್ನು ಕೂಡ ಭೇಟಿಯಾಗಿರುವಂತದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಯಾಕೆಂತಂದ್ರೆ ಬನ್ನಿ, ನಾನು ನನ್ನ ಡೆಲ್ಲಿ ಪ್ರತಿನಿಧಿಯನ್ನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಗಣೇಶ, ಯಾವ ಕಾರಣಕ್ಕಾಗಿ ಅಂತ ಅನ್ಸುತ್ತೆ ಡೆಲ್ಲಿ ವಲಯ ಯಾವ ವಿಚಾರವನ್ನ ಮಾತಾಡ್ತಾ ಇದೆ ಈ ಭೇಟಿಯ ಹಿನ್ನೆಲೆಯನ್ನು ಗಮನದಲ್ಲಿಟ್ಟುಕೊಂಡು? ಜಯಪ್ರಕಾಶ್ ಸರ್, ತಾವು ಹೇಳಿದಾಗೆ ಇದು ಮೊದಲನೇ ಭೇಟಿ ಅಲ್ಲ, ಇದು ಎರಡನೇ ಭೇಟಿ, ಎರಡನೆಯ ಅತಿ ಮುಖ್ಯ ಭೇಟಿ ಅಂತ ಹೇಳಲಾಗುತ್ತೆ. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿರ್ತಕ್ಕಂಥದ್ದು ಈಗ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಅಣ್ಣನ ಮೇಲಿನ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಮುಂದಾದ್ರ ಎನ್ನುವಂತಹ ಪ್ರಶ್ನೆ ಈಗ ಎದುರಾಗಿರ್ತಕ್ಕಂಥದ್ದು. ಹನಿ ಟ್ರ್ಯಾಪ್ ವಿಚಾರ ಸಂಬಂಧಪಟ್ಟಂತೆ ಒಂದಷ್ಟು ಹೈಕಮಾಂಡ್ ಮನವೊಲಿಸುವಂತಹ ಕೆಲಸವನ್ನ, ಹೈಕಮಾಂಡ್ಗೆ ದೂರು ಕೊಡುವಂತಹ ಕೆಲಸವನ್ನ ಕಳೆದ 2 ದಿನಗಳಿಂದ ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ರು. ಅದರ ನಂತರದಲ್ಲಿ ಅಂದ್ರೆ ನಿನ್ನೆ ರಾತ್ರಿಯಷ್ಟೇ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ರಹಸ್ಯವಾಗಿ ಭೇಟಿಯಾದ್ರು. ಈ ಸುದ್ದಿ ಹೊರಬಿಡ್ತಾ ಇದ್ದಂತೆ ಪ್ರಮುಖವಾಗಿ ಫೋಟೋ ಕೂಡ ರಿಲೀಸ್ ಆಗಿರ್ತಕ್ಕಂಥದ್ದು. ಆದ್ರೆ ಇಲಾಖೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಹಂಚಿಕೊಂಡಿರುವಂತದ್ದು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅದು ಕೇವಲ ನೆಪ ಮಾತ್ರ. ತಾವು ಹೇಳಿದಾಗೆ ಇಲಾಖೆಗೂ ಅವರಿಗೂ ಯಾವುದೇ ರೀತಿಯಾದಂತಹ ಸಂಬಂಧಗಳಿಲ್ಲ. ಆದ್ರೆ ಈ ಪ್ರಕರಣ ಅಂದ್ರೆ ಹನಿ ಟ್ರ್ಯಾಪ್ ಪ್ರಕರಣ ಇರಬಹುದು, ಇಂದಿನ ಪ್ರಕರಣಗಳಿರಬಹುದು, ಈ ಎಲ್ಲಾ ಪ್ರಕರಣಗಳ ನಡುವೆ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಇದೆ ಅನ್ನುವಂತಹ ಅನುಮಾನ ಅಲ್ಲಲ್ಲಿ ವ್ಯಕ್ತ ಆಗ್ತಾ ಇತ್ತು. ಇದು ಬಹಿರಂಗ ಆಗಿರ್ಲಿಲ್ಲ. ಆದ್ರೆ ಈ ಭೇಟಿ ಏನಿದೆ, ಈ ಹಳೆಯ ಸ್ನೇಹಿತರು ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಹಿಂದೆ ಜೆಡಿಎಸ್ ನಲ್ಲಿದ್ರು, ಹಾಗಾಗಿ ಹಳೆಯ ಸ್ನೇಹಿತರು ಎನ್ನುವಂತಹ ಪದವನ್ನ ನಾವು ಮೆನ್ಷನ್ ಮಾಡ್ತಾ ಇದ್ದೀವಿ. ಒನ್ಸ್ ಅಗೇನ್ ನಾನು ಹೇಳ್ತಾ ಇದ್ದೀನಿ ವೀಕ್ಷಕರೇ, ಇದು ಮೊದಲ ಭೇಟಿಯಲ್ಲ. ಈ ಹಿಂದಿನ ಭೇಟಿಯನ್ನು ಕೂಡ ರಿಪಬ್ಲಿಕ್ ಕನ್ನಡ ನಿಮ್ಮ ಬಳಿ ಹೇಳಿತ್ತು. ಒಂದು ಮಾತಿದೆ ರಾಜಕೀಯದಲ್ಲಿ, ಸಮಯ ಬಂದಾಗ ನಾನು ಹೇಳ್ತೀನಿ ಅನ್ನುವಂಥದ್ದು. ಆ ಸಮಯ ಈಗ ಬಂದಿದೆಯಾ ಅಂತ ನಾನು ಅಭಿಷೇಕ್ ಹತ್ರ ಕೇಳೋದಕ್ಕೆ ಇಷ್ಟಪಡ್ತೀನಿ. ಅಭಿಷೇಕ್, ಈಗ ಸತೀಶ್ ಜಾರಕಿಹೊಳಿ ಇಂತ ಒಂದು ಪಾನ್ ಮೂವ್ ಏನ್ ಮಾಡಿದ್ದಾರೆ. ಓಕೆ, ಬಂದೆ, ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಅದಾದ ನಂತರ ಬರ್ತೀನಿ ಅಭಿಷೇಕ್. ಒಂದೇ ಈ ಕ್ಷಣದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಮತ್ತೊಂದು. ಕಾಂಗ್ರೆಸ್ ಮನೆಯೊಳಗೆ ಮಧುಬಲೆ ಮಹಾಯುದ್ಧ, ಮಧು ಹನಿ ಟ್ರ್ಯಾಪ್, ಮಧುಬಲೆ ಹನಿ ಟ್ರ್ಯಾಪ್. ನಾಳೆ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ದೌಡಾಯಿಸುತ್ತಾರೆ. 3 ದಿನದಿಂದ ದೆಹಲಿಯಲ್ಲೇ ಬೀಡುಬಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ಕ್ಯಾಬಿನೆಟ್ ಮೀಟಿಂಗ್ ಬಳಿಕ ದೆಹಲಿಗೆ ಡಿಕೆಶಿ ಪ್ರಯಾಣ. ನಾಳೆ ಗುರುವಾರ ಪ್ರತಿ ಗುರುವಾರ ಮೀಟಿಂಗ್ ಇರುತ್ತೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ ಡಿಕೆಶಿ. ಕಾಂಗ್ರೆಸ್ ಮನೆಯೊಳಗೆ ಮಧುಬಲೆ ಮಹಾಯುದ್ಧ, ಮಧುಬಲೆ ಹನಿ ಟ್ರ್ಯಾಪ್ಗೆ ಪರ್ಯಾಯ ಪದ ಇದು. ನೋಡಿ, ನಮ್ಮ ಪ್ರತಿನಿಧಿ ಶ್ರೀಪಾದ್ ಪಾಟೀಲ್ ಮೊನ್ನೆ ಎಕ್ಸ್ಕ್ಲೂಸಿವ್ ಆಗಿ ರಾಜಣ್ಣ ಮತ್ತು ಅವರ ಮಗನನ್ನ ಮಾತಾಡಿಸಿದಾಗ, ನೀವು ಹೇಗೆ ಇದನ್ನು ಸದನದಲ್ಲಿ ಧ್ವನಿ ಎತ್ತಿದ್ರಿ, ಯಾರ್ದಾದ್ರೂ ಗಮನಕ್ಕೆ ತಂದ್ರ ಅಂತ ಹೇಳಿದಾಗ, ನಾನು ಸಿದ್ದರಾಮಯ್ಯ ಮತ್ತು ಹೋಮ್ ಮಿನಿಸ್ಟರ್ ಅವರ ಗಮನಕ್ಕೆ ಇದನ್ನು ತಂದಿದ್ದೆ ಅನ್ನುವಂತ ಮಾತನ್ನು ಹೇಳಿದೆ. ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್ ಎಲ್ಲರಿಗಿಂತಲೂ ಮೊದಲು ಎನ್ ರಾಜಣ್ಣ ಮತ್ತು ಅವರ ಪುತ್ರನನ್ನ ಮಾತಾಡಿಸಿದಾಗ, ನೀವು ಸದನದಲ್ಲಿ ಇದನ್ನ ಪ್ರಸ್ತಾಪ ಮಾಡೋದಕ್ಕೆ ಯಾರ್ದಾದ್ರೂ ಅನುಮತಿ ಪಡೆದಿದ್ರ ಅಂತ ಕೇಳಿದಾಗ, ಎಸ್ ಅಫ್ಕೋರ್ಸ್, ಸಿಎಂ ಮತ್ತು ಹೋಮ್ ಮಿನಿಸ್ಟರ್ ಅವರ ಅನುಮತಿಯನ್ನು ಪಡೆದಿದ್ದೆ, ಅವರ ಗಮನಕ್ಕೆ ತಂದಿದ್ದೆ. ದ ಕ್ವಶನ್ ಈಸ್, ಒನ್ಸ್ ಅಗೇನ್ ಅಭಿಷೇಕ್, ದ ಕ್ವಶನ್ ಈಸ್, ಯಾಕೆ ಡಿಸಿಎಂ ಅವರ ಗಮನಕ್ಕೆ ತರಲಿಲ್ಲ ಅವತ್ತಿನ ದಿವಸ? ಯಾಕೆ ಡಿಸಿಎಂ ಅಲ್ಲಿ ಅಪತ್ಯ ಆಗ್ತಾರೆ? ಸಿಎಂನ ಗಮನಕ್ಕೆ ತರ್ತಾರೆ, ಹೋಮ್ ಮಿನಿಸ್ಟರ್ ಗಮನಕ್ಕೆ ತರ್ತಾರೆ. ಅಫ್ಕೋರ್ಸ್ ಹೋಮ್ ಮಿನಿಸ್ಟರ್ ಕೂಡ ಅದೇ ತುಮಕೂರು ಜಿಲ್ಲೆಯವರು ಹಾಕಿರ್ತಾರೆ. ಇಲ್ಲಿ ಕೆಲವು ಊಹಾಪೋಹಗಳು ಬಂತು, ಯಾರಿಗೂ ಹೇಳಕ್ ಆಗೋದಿಲ್ಲ ಅದನ್ನ. ಅಟ್ ದ ಸೇಮ್ ಟೈಮ್ಸ್ ಡಿ ಕೆ ಶಿವಕುಮಾರ್ ಅನ್ನು ಹೇಳಿದಾಗಲೂ ಕೂಡ ನೀವು ಹಲೋ ಅಂದಾಗ ಅವರು ಹಾಯ್ ಅಂತಾರೆ. ಪ್ರಾಬ್ಲಮ್ ಇದ್ರೆ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ. ಕಂಪ್ಲೇಂಟು ಇಲ್ಲ, ಪೊಲೀಸ್ ಕಂಪ್ಲೇಂಟು ಇಲ್ಲ.
ಇದೇ ಕೆ.ಎನ್. ರಾಜಣ್ಣ ನಮಗೆ ಪಾಠ ಮಾಡ್ತಾ ಇದ್ರು, ಕಾಮನ್ ಸೆನ್ಸ್ ಬಗ್ಗೆ ಪಾಠ ಮಾಡ್ತಾ ಇದ್ರು, 2 ಪೆಗ್ ಹೊಡೆದು ಪಾಠ ಮಾಡ್ತಾ ಇದ್ರು. ಅವ್ರಿಗೆ ಅನ್ಸಲಿಲ್ಲ, ತನ್ನ ಮೇಲೆ ಆರೋಪಗಳು ಬಂದಾಗ ಪೊಲೀಸ್ ಸ್ಟೇಷನ್ಗೆ ಕೊಡಬೇಕು ಅಂತ ಅವ್ರಿಗೆ ಅನ್ಸಲಿಲ್ಲ, ಗೃಹ ಇಲಾಖೆಗೆ ಕೊಡಬೇಕು ಅಂತ ಆಯ್ತು. ಆ ನಂತರ ತಣ್ಣಗಾದ್ರು. ವಾಟ್ಸ್ ಗೋಯಿಂಗ್ ಆನ್? ಏನ್ ನಡೀತಾ ಇದೆ ಅಭಿಷೇಕ್? ಶೆಟ್ರೆ, ಮೊದಲನೇದಾಗಿ ನಿನ್ನೆ ಜಂಟಿ ಪತ್ರಿಕಾಗೋಷ್ಠಿಯನ್ನ ರಾಜಣ್ಣ ಮತ್ತೆ ಪರಮೇಶ್ವರ್ ನಡೆಸ್ತಾರೆ. ಆ ಸಂದರ್ಭದಲ್ಲಿ ನಾವು ಕೇಳಿರುವಂತದ್ದು, ಸಿಎಂ ಹಾಗೂ ಗೃಹ ಸಚಿವರ ಗಮನಕ್ಕೆ ತಂದ ನಂತರವಷ್ಟೇ ಅಸೆಂಬ್ಲಿಯಲ್ಲಿ ಪ್ರಸ್ತಾಪ ಮಾಡಿದ್ದು ಅಂತ ರಾಜೇಂದ್ರ ಅವರು ಹೇಳ್ತಾರೆ. ಆದ್ರೆ ಅವರ ತಂದೆ ರಾಜಣ್ಣ ಆಗಿರ್ಬೋದು, ಅದರ ಜೊತೆಯಲ್ಲೇ ಇದ್ದ ಪರಮೇಶ್ವರ್ ಅವರು ಇಲ್ಲ, ನಮ್ ಜೊತೆ ಯಾರು ಮಾತೇ ಆಡಿಲ್ಲ ಅಂತ ನೇರವಾಗಿ ಕ್ಯಾಮೆರಾಗಳ ಸಮ್ಮುಖದಲ್ಲಿ ಹೇಳ್ತಾರೆ. ಅಲ್ಲಿಗೆ ರಾಜೇಂದ್ರ ಸುಳ್ಳು ಹೇಳ್ತಿದಾರ ಅಥವಾ ಈ ಇಬ್ರು ಸಚಿವರು ಸುಳ್ಳು ಹೇಳ್ತಿದಾರ ಅನ್ನೋದಕ್ಕೆ ಈಗ ಅವರಿಬ್ಬರಿಂದ ಹಾಗೂ ರಾಜೇಂದ್ರರಿಂದ ಕ್ಲಾರಿಟಿ ಬರಬೇಕಾಗಿರುವಂತದ್ದು. ಪಾಯಿಂಟ್ ನಂಬರ್ 1 ಇದಾಯ್ತು. ಅಂದ್ರೆ ಪಾಯಿಂಟ್ ನಂಬರ್ 2, ಒಂದು ವೇಳೆ ಇವರು ನಿಜವಾಗಿಯೂ ಮಾತಾಡಿದ್ರೆ, ಸಿದ್ದರಾಮಯ್ಯನವರೇ ಹೇಳಿದ್ರೆ ಇಲ್ಲ ಸದನದಲ್ಲಿ ಪ್ರಸ್ತಾಪ ಮಾಡಿ ಅಂತ, ಅಲ್ಲಿಗೆ ಒಂದು ವ್ಯಾಲಿಡ್ ಪ್ರೂಫ್ ರಾಜಣ್ಣರವರ ಬಳಿ ಇತ್ತು, ರಾಜೇಂದ್ರರವರ ಬಳಿ ಇತ್ತು. ಇದನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಪ್ರೊಡ್ಯೂಸ್ ಮಾಡಿದ ನಂತರ ಇದನ್ನ ಮುನ್ನೆಲೆಗೆ ತರೋದು ಬೇಡ, ನೀವು ಅಸೆಂಬ್ಲಿಯಲ್ಲಿ ಮಾತಾಡಿ, ಇದನ್ನ ನಾವು ವಿಲ್ ಟೇಕ್ ಕೇರ್ ಆಫ್ ಇಟ್ ಅನ್ನೋ ತರ ಮಾತುಕತೆ ಆಗಿದೆ ಅನ್ನೋದು ಎರಡನೇ ಆಯಾಮ ಆಗುತ್ತೆ. ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಅವರೇ ಈ ಒಂದು ಹನಿ ಟ್ರ್ಯಾಪ್ ನಲ್ಲಿ ಹಿಂದೆ ಇದ್ದಾರೆ, ಅವರ ಬೆಂಬಲದಿಂದಲೇ ಅಭಿಷೇಕ್ ಅದರ ಬಿಡ್ಲಲ್ಲಿ ಒಂದು ವ್ಯಾಖ್ಯಾನ ನಾನು ಕೊಡಬಹುದಾ? ಇದು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಿ ಶಿಕ್ಷೆ ಆಗೋದು ಬೇಡ, ಇದು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಿ ಶಿಕ್ಷೆ ಆಗೋದು ಬೇಡ, ಇದು ಹೈಕಮಾಂಡ್ ನಲ್ಲಿ ಕಂಪ್ಲೇಂಟ್ ಆಗಿ ಅಲ್ಲಿಂದ ಶಿಕ್ಷೆ ಆಗಬೇಕು. ಪೊಲೀಸ್ ಇಲಾಖೆಯಲ್ಲಿ ಆಗುವಂತ ಶಿಕ್ಷೆ ಅದು ಶಿಕ್ಷೆಯ ಪ್ರಮಾಣ, ಅದರಿಂದ ಏನು ಆಗುವಂತದ್ದಿಲ್ಲ, ಆಯಾರಾಮ್ ಗಯಾರಾಮ್. ಆದರೆ ಹೈಕಮಾಂಡ್ ಕೊಡುವ ಶಿಕ್ಷೆ ಇದೆಯಲ್ಲ, ಅದು ಸ್ಥಾನಮಾನವನ್ನೇ ಕಸಿದು ಬಿಡುತ್ತದೆ. ಪೊಲೀಸ್ ಸ್ಟೇಷನ್ ಶಿಕ್ಷೆ ಸ್ಥಾನಮಾನವನ್ನು ಕಸಿಯೋದಿಲ್ಲ, ಅದೇನೋ ಕಾಂಜಿ ಪಿಂಜಿ ಆಗಿಬಿಡಬಹುದು. ಆ ರೀತಿ ಇದನ್ನ ವ್ಯಾಖ್ಯಾನ ಮಾಡಬಹುದು ನಾವು. ಹಾಗಾಗಿ ಕೊಡ್ಲಿಲ್ಲ, ಹಾಗಾಗಿ ಸದನದಲ್ಲಿ ಅದು ಸದ್ದಾಗಬೇಕಾಗಿತ್ತು. ಆದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಬಾರ್ದು. ಹಾವು ಸಾಯ್ಬೇಕು, ಆದ್ರೆ ಕೋಲು ಮುರಿಬಾರ್ದು. ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದಲ್ಲ, ಹಾವು ಸಾಯ್ಬೇಕು, ಆದ್ರೆ ಕೋಲು ಮುರಿಬಾರ್ದು ಅಂತ ಒಂದು ನಿರ್ಧಾರಕ್ಕೆ ಬಂದ್ರ ಸಿದ್ದರಾಮಯ್ಯ ಬಣಗಳು ಅಂತೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ. ಶೆಟ್ರೆ, ಮೊದಲನೇದಾಗಿ ಇದು ಪೊಲೀಸ್ ಸ್ಟೇಷನ್ ಹೋಗಿದ್ರೆ ಹೌದು ಪ್ರಭಾವಿ ಸಚಿವರಾಗಿರೋದ್ರಿಂದ ಇದನ್ನ ಕಾನೂನು ಇಲಾಖೆಯಿಂದ ಯಾವ ರೀತಿ ಸರಿಪಡಿಸ್ಕೊಳ್ಬೇಕೋ ಪಡಿಸ್ಕೊಳ್ತಾರೆ. ಇಲ್ಲಿ ಹೈಕಮಾಂಡ್ ಇವರಿಗೆ ಶಿಕ್ಷೆ ಕೊಡಕ್ಕಾಗತ್ತಾ ಅನ್ನೊಂದು ಪ್ರಶ್ನೆಗೆ ಅವರ ಸಂಪುಟದಲ್ಲೇ ಇದ್ದಂತಹ ಸಚಿವರು ನೀಡಿರುವಂತಹ ಉತ್ತರ ಏನು? 48 ಜನರ ವಿಡಿಯೋ ಇದೆ. ಆ 48 ಜನರಲ್ಲಿ ಹೈಕಮಾಂಡ್ ಇದೆ. ಒಂದು ವೇಳೆ ಸಿದ್ದರಾಮಯ್ಯ ಬಣದಿಂದ ಹೈಕಮಾಂಡ್ಗೆ ದೂರನ್ನ ಕೊಟ್ಟರೂ ಕೂಡ ಅಲ್ಲಿರುವಂತಹ ಹೈಕಮಾಂಡ್ ಯಾರು ನಿರ್ಧಾರ ಮಾಡಬೇಕು ಆತನ ವಿಡಿಯೋ ಕೂಡ ಡಿ.ಕೆ. ಶಿವಕುಮಾರ್ ಅವರ ಬಳಿಯೇ ಇದ್ರೆ ಅವರು ಕೂಡ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿಯೇ ನಿಂತ್ಕೊಳ್ಬಹುದು ಅನ್ನೋ ಲೆಕ್ಕಾಚಾರ ಪ್ರಾಬಬ್ಲಿ ಡಿ.ಕೆ. ಶಿವಕುಮಾರ್ ಅವರದಾಗಿರುತ್ತೆ. ಆದ್ರೆ ಮತ್ತೊಂದು ಕಡೆ ಹೈಕಮಾಂಡ್ ಬಾಗಿಲನ್ನ ನಾವು ತಟ್ತೀವಿ, ಹೈಕಮಾಂಡ್ ನಮ್ಮ ಮಾತನ್ನ ಒಪ್ಪಲಿಲ್ಲ ಅಂದ್ರೆ ಕೇಂದ್ರ ಗೃಹ ಸಚಿವರ ಬಳಿ ಹೋಗ್ತೀವಿ ಅಂದಾಗ ಒಬ್ಬ ಸಚಿವನಾಗಿರೋನು ವಿರೋಧ ಪಕ್ಷ ಆಗಿದ್ರು ಕೂಡ ನಾನು ಅವರ ಬಳಿ ಹೋಗಿ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತೀನಿ ಅಂದಾಗ ಖಂಡಿತವಾಗಿಯೂ ಈ ಸರ್ಕಾರದಲ್ಲಿರುವಂತ ಅವರ ಪಕ್ಷದಲ್ಲೇ ಇರುವಂತ ಓರ್ವ ಸದಸ್ಯ ಇದರ ಹಿಂದಿದ್ದಾನೆ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ, ಡೈರೆಕ್ಟ್ ಆಗಿ ಎಲ್ಲೂ ಕೂಡ ಹೇಳಿಲ್ಲ. ಮತ್ತೊಂದು ಅಂಶ, ಪರಮೇಶ್ವರ್ ಅವರು ಏನ್ ಹೇಳಿದ್ರು, ನನಗೆ ದೂರನ್ನ ಕೊಟ್ಟರೆ ನಾನು ವಿಚಾರಣೆಯನ್ನ ಆರಂಭ ಮಾಡ್ತೀನಿ ಅಂತ ಕಳೆದ ಒಂದು ವಾರದಿಂದ ಹೇಳ್ಕೊಂಡ್ಬಂದ್ರು. ನಿನ್ನೆ ದೂರನ್ನ ಕೊಟ್ಟ ನಂತರ ಇದು ದೂರಲ್ಲ, ಇದು ಮನವಿ ಮಾತ್ರ, ಇದನ್ನ ಪೊಲೀಸ್ ಠಾಣೆಯಲ್ಲೇ ಕೊಡಬೇಕು ಅಂತ ಈಗ ವ್ಯಾಖ್ಯಾನವನ್ನ ಬದಲಿಸಿರೋದು. ಯಾಕೆ? ಗೃಹ ಸಚಿವರು ಒಬ್ಬ ಮನವಿಯನ್ನ ಕೊಟ್ಟಾಗ ಅದನ್ನ ಪೊಲೀಸ್ ಇಲಾಖೆಗೆ ನೀವು ಡೈರೆಕ್ಷನ್ ಕೊಡಬಹುದಲ್ಲ, ಇವ್ರ ಮನೆಗೆ ಹೋಗಿ ದೂರನ್ನ ತೆಗೆದುಕೊಳ್ಳಿ ಅನ್ನೋದು ಕೂಡ ಇರುವಂತದ್ದು. ಈಗ ಒಂದು ಪಾಯಿಂಟ್ ಅಲ್ಲಿ ನಾವು ನೋಡೋದಾದ್ರೆ 1 ಪಾಯಿಂಟ್ ಅಜೆಂಡಾ ಅಂದ್ರೆ ಡಿಫಮೇಷನ್ ಆಗಬೇಕಿತ್ತು. ಡಿ.ಕೆ. ಶಿವಕುಮಾರ್ ಅವರ ಚಾರಿತ್ರ ಹರಣವನ್ನ ಅಥವಾ ಅವರು ಏನ್ ಮಾಡ್ತಿದ್ದಾರೆ ಅನ್ನೋದು ಇಡೀ ರಾಜ್ಯದ ಜನರಿಗೆ ಗೊತ್ತಾಗಬೇಕಿತ್ತು. ಅದನ್ನ ನಾವು ತೋರಿಸಿದೀವಿ. ಇದನ್ನ ಮೀರಿ ನೀವು ಅವ್ರನ್ನ ಅಧ್ಯಕ್ಷರಾಗಿ ಮುಂದುವರಿಸ್ತೀರಾ, ಅವ್ರನ್ನ ಡಿಸಿಎಂ ಆಗಿ ಮುಂದುವರಿಸ್ತೀರಾ, ಅವ್ರನ್ನ ಸಿಎಂ ಮಾಡ್ತೀರಾ ಅನ್ನೋದನ್ನ ಹೈಕಮಾಂಡ್ ತೆಕ್ಕೆಗೆ ಬಿಟ್ಟಿದೀವಿ ಅನ್ನೋದು ಒಂದು ಸಂದೇಶವನ್ನ ಕೊಡಬೇಕಾಗಿತ್ತು. ಆ ಸಂದೇಶವನ್ನ ಈಗ ಸಿದ್ದರಾಮಯ್ಯನ ಜೊತೆಲಿರುವಂತ ಒಂದಿಷ್ಟು ಸಚಿವರು ರಾಜ್ಯದ ಜನರಿಗೆ ಕೊಟ್ಟಿರುವಂತದ್ದು, ಕಾಂಗ್ರೆಸ್ನ ಹೈಕಮಾಂಡ್ಗೆ ಕೊಟ್ಟಿರುವಂತದ್ದು. ಬಟ್ ಇದು ಯಾವುದೂ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ತಾಕ್ತಿಲ್ಲ ಅಂದಾಗ ಪ್ರಾಬಬ್ಲಿ ಅವರ ಬಳಿ ಇರುವಂತ ಎವಿಡೆನ್ಸ್ ಆಗಿರ್ಬೋದು ಅಥವಾ ಅವರ ಬಳಿ ಇರುವಂತ ಪವರ್ ಈ ಎಲ್ಲ ಸಮಸ್ಯೆಗಳನ್ನ ಓವರ್ಟೇಕ್ ಮಾಡಿ ಈ ವೆಯ್ಟೇಜ್ ಗಿಂತ ಜಾಸ್ತಿ ಇರುವಂತ ಒಂದಿಷ್ಟು ಪ್ರೂಫ್ಗಳು ಅವ್ರ ಜೊತೆ ಇರಬಹುದು. ಬಸವರಾಜ್ ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇನ್ ಬಿಟ್ವೀನ್ ಈಗ ಸತೀಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವರನ್ನ, ದೇವೇಗೌಡರನ್ನ ಭೇಟಿ ಆಗಿರೋದೇ ಸಂಚಲನ ಕಾರಣವಾಗ್ತಿದೆ. ನಾಳೆ ಡಿಸಿಎಂ ಕೂಡ ದೆಹಲಿಗೆ ಹೋಗ್ತಿದ್ದಾರೆ. ಇದು ಡಿಸಿಎಂ ಆಗಿ ಹೋಗ್ತಿರೋದಾ ಅಥವಾ ಹೈಕಮಾಂಡ್ ನಾಯಕರು ಕರೆಸ್ಕೊಳ್ತಿರೋದಾ ಡಿ.ಕೆ. ಶಿವಕುಮಾರ್ ಅವರನ್ನ?
ಖಂಡಿತ ಸ್ಮಿತಾ, ಡಿಸಿಎಂ ಅವರನ್ನ ಮತ್ತು ಸಿಎಂ ಅವರನ್ನ ಹೈಕಮಾಂಡ್ ಈಗಾಗಲೇ ಬುಲಾವ್ ಕೊಟ್ಟಿರ್ತಕ್ಕಂಥದ್ದು. ಈ ತಿಂಗಳ ಅಂತ್ಯಕ್ಕೆ ಹೋಗ್ತಾರೆ ಅನ್ನುವಂತ ಮಾಹಿತಿಗಳಿತ್ತು. ಹಾಗಾಗಿ ಡಿಸಿಎಂ ಯಾವಾಗಲೂ ಕೂಡ ಒಂದ್ ಸ್ವಲ್ಪ ಅರ್ಲಿಯಾಗಿ ಹೋಗ್ತಾರೆ, ಹಾಗಾಗಿ ನಾಳೆ ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳಿದಾವೆ. ಇನ್ನುಳಿದಂತೆ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಹೋಗುವಂತ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಒಂದಷ್ಟು ವಿಚಾರಗಳಿದಾವೆ. ಮೊದಲನೇದಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಚರ್ಚೆ ಮಾಡಬೇಕನ್ನುವಂಥದ್ದು ಮೊನ್ನೆ ಖರ್ಗೆ ಅವರು ಸಿಎಂ ಭೇಟಿ ಆದಂತ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ದೆಹಲಿಗೆ ಬನ್ನಿ, ಯಾರನ್ನ ಫೈನಲ್ ಮಾಡಬೇಕು ಅನ್ನುವಂಥದ್ದು ಒಂದು ವಿಚಾರ. ಇನ್ನುಳಿದಂತೆ ಸಚಿವ ಸಂಪುಟ ಪುನರ್ರಚನೆ ವಿಚಾರವೂ ಕೂಡ ಸಾಕಷ್ಟು ಬಸವರಾಜ್, ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಿರುವಾಗ, ಹನಿ ಟ್ರ್ಯಾಪ್ ವಿಚಾರದಲ್ಲಿ ಇಷ್ಟೆಲ್ಲ ಗದ್ದಲ ಆಗ್ತಿರುವಾಗ ಹೈಕಮಾಂಡ್ ನಾಯಕರು ಕೇವಲ ಕರೆಸ್ಕೊಂಡು ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮಾತ್ರ ಚರ್ಚೆ ಮಾಡ್ತಾರಾ? ಹನಿ ಟ್ರ್ಯಾಪ್ ವಿಚಾರ ಚರ್ಚೆ ಆಗೋದೇ ಇಲ್ವಾ?